2-3 ಸ್ಪಾಟ್ ಔಟ್ ಆಗ್ಯಾವ ಈ ಜಾಗದಾಗ. ನಾನು ಈಗ ಬೆಟ್ಟದ ಮೇಲೆ ಏನಕ್ಕೆ ಹೊಂಟೀನಿಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ. ಬೆಟ್ಟದ ಮೇಲೆ ಹೋಗ್ಬೇಕಂತ ನಾನು ಅನ್ಕೊಂಡೀನಿ, ಆದರೆ ಇಲ್ಲಿ ಬಂದು ನೋಡ್ತೀನಿ ಏನೇ ಇಲ್ಲ. ಹೆಲ್ಮೆಟ್ ಹಾಕೊಂಡ್ನಲ್ಲ, ನಿಜವಾದ ಪೊಲೀಸೇ ಮಾಡ್ಕೊಂಡ್ಬಿಟ್ರೆ ಅವ್ರು. ಇಲ್ಲೆಲ್ಲ ಇಸ್ಪಿಟ್ ಆಡ್ತಾರೆ ನೋಡಿ. ಪೊಲೀಸ್ ಅಂತೂ ಆಗೋಕ್ಕಾಗ್ತಿಲ್ಲ. ಯೂಟ್ಯೂಬರ್ ಆದರೂ ಆಗಬೇಕು ಅಂತ ನಾನು ಅಂದ್ಕೊಂಡ್ರೆ ಅವನ ಅಜ್ಜಿ 100 ವ್ಯೂಸ್ ಬರ್ತಿಲ್ಲ ಪೋಸ್ಟ್ ಬಿಟ್ರೆ. ದೇವರು ನಮಸ್ಕಾರ. ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ಇವೇನಪ್ಪ ಇವತ್ತು ದಿಢೀರ್ನೇ ಬಂದ್ಬಿಟ್ಟನಂತ ಅಂದ್ಕೊಂಡಿರಿ. ಮತ್ತೆ ಭಾಳ ದಿನ ವಿಡಿಯೋ ಮಾಡಿಲ್ಲ, ಕ್ಷಮಿಸ್ಬೇಕು. ಓ ಇಷ್ಟು ದಿನ ವಿಡಿಯೋ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಸ್ವಲ್ಪ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಯಾಕಪ್ಪ ಅಂದ್ರೆ ಸ್ವಲ್ಪ ಅದು ಏನಂತಾರಲ್ಲ, ಅದು ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಹಲೋ ಹಲೋ ಹಲೋ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿರ್ತೀರಿ? ನಾನು ಎಲ್ಲಿಗೆ ಹೊಂಟಿನಂತ ನನಗೆ ಗೊತ್ತಿಲ್ಲ ಈಗ. ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ. ಟೈಮ್ ಎಷ್ಟಾಗ್ಯದಂತನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇರೋದೆ. ಎಲ್ಲಾದರೂ ಒಂದು ದಾರಿ ಇದ್ರೆ ಆ ಬೆಟ್ಟದ ಮೇಲೆ ಹೋಗ್ತಿದ್ದೆ. ಅಲ್ಲ, ದಾರಿ ಕಾಣಿಸ್ತಿಲ್ಲ. ದಾರಿ ಸಿಕ್ಕರೆ ಹೋಗ್ತೀನಿ. ಅಲ್ಲಿ ಗಾಡಿಗಳು ಹೋಗ್ಯಾವ, ನಾನು ಹೋಗ್ತೀನಿ. ಇದೇ ಇರ್ಬೋದು ದಾರಿ. ಇದೇ ದಾರಿ. ಬೆಟ್ಟದ ಮ್ಯಾಗ ಹೋಗಕ್ ದಾರಿ ಆಯ್ತೋ ಇಲ್ವೋ? ದಾರಿ ಇದು ಇಲ್ಲ ಅಂದ್ರೆ ಅಲ್ಲಿವರೆಗೂ ಹೋಗುತ್ತ, ಜಾಸ್ತಿ ಮೇಲೆ ಹೋಗಲ್ಲ. ನಾನು ಈಗ ಬೆಟ್ಟದ ಮೇಲೆ ಏನಕ್ಕೆ ಹೊಂಟೀನಿಪ್ಪ ಅಂದ್ರ ನನಗೆ ಗೊತ್ತಿಲ್ಲ. ಬೆಟ್ಟದ ಮೇಲೆ ಏನಕ್ಕೆ ಹೊಂಟೀನಿಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ, ಆದರೂ ಹೊಂಟೀನಿ. ಯಾಕಪ್ಪ ಅಂದ್ರೆ ರೂಮಲ್ಲಿ ಕುಂತ್ಕೊಂತು ಬೇಜಾರಾಗಿತ್ತು. ಅದಕ್ಕೋಸ್ಕರ ಬೇಜಾರನ್ನ ಕಳಿಯೋದಕ್ಕೆ ಹೊಂಟೀನಿ. ಇದಕ್ಕೆ ಹೇಳಿ ಕಳಿಯೋದಕ್ಕೆ. ದಾರಿ ಅವನ ಅಜ್ಜಿ ದಾರಿ ಇಲ್ಲ ನೋಡಿ, ಮೇಲೆ ಹೋಗೋಕೆ ದಾರಿ ಇಲ್ಲ. ಭಾಳ ಮುಸ್ಕಿಲ್ ದಾರಿ ಇಲ್ಲ ಅಂದ್ರೆ. ದಾರಿ ಐತಿ ಇಲ್ಲಿ. ದಾರಿ ಮುಂದಿನ ಟೈರ್ಗೆ ಗಾಳಿ ಬೇರೆ ಇಲ್ಲ, ಹಿಂದಿನ ಟೈರಿಗೆ ಸ್ವಲ್ಪ ಕಮ್ಮಿ. ಅಂದರೆ ಮುಂದಿನ ಟೈರಿಗೆ ಫುಲ್ ಜಾಸ್ತಿ ಕಮ್ಮಿ ಐತಿ. ಓಹೋ ಯಪ್ಪ, ದಾರಿ ಹೋಗ್ತೀನ. ಓಹೋ ಐತ್. ಹೋಗಕ್ಕಾಗ್ತಿಲ್ಲ. ದಾರಿ ಆಯ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಓಹೋ ನನ್ನ ಹತ್ರ ಎಕ್ಸ್ಪಲ್ಸ್ ಬೈಕ್ ಏನಾದ್ರು ಇದ್ರೆ ಬೆಟ್ರೆ ಹೆಂಗಿತ್ತಪ್ಪ ಅಂದ್ರ ಓಹೋ ಅಯ್ಯಯ್ಯಯ್ಯಯ್ಯೋ. ಏನೋ ಯೂಟ್ಯೂಬಿಂದ ಯಾವ್ದಾದ್ರು ಅಮೌಂಟ್ ಬರುತ್ತೆ, ಬೈಕ್ ತಗೋಬೇಕು ಆಫ್ ರೋಡ್ ಬೈಕ್ ಅಂತ ಅನ್ಕೊಂಡ್. ಯಾಕೆ ಗಾಡಿ ಹೋಗ್ತಿಲ್ ಮೇಲೆ ಏನೋ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂತ ಅನ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ರೆ ಅವನ ಅಜ್ಜಿ ಯೂಟ್ಯೂಬ್ ದುಡ್ಡ
ಒಂದು 100 ವ್ಯೂಸ್ ಬರ್ತಿಲ್ಲ ವಿಡಿಯೋಗಳಿಗೆ. ಅದಕ್ಕೆ ನನಗೆ ಯಾಕೋ ಮನ್ಸು ಬರ್ತಿಲ್ಲ ವಿಡಿಯೋ ಮಾಡಕ್ಕೆ. ಓ ಆಲ್ರೆಡಿ ಬಂದೈತೆ ಬೈಕ್, ಆಲ್ರೆಡಿ ಬಂದೈತೆ ನೋಡ್ರಿಪ್ಪ. ಯಾವ್ದಿದು ಬಜಾಜ್. ಹ್ಮ್ ಹ್ಮ್ ಆ? ಹ್ಮ್. ಇದೇ ಗಾಡಿ ಬಂದದ, ನಮ್ ಸ್ಪ್ಲೆಂಡರ್ ಹೆಂಗ್ ಬರಲ್ಲ ಈ ಜಾಗಕ್ಕೆ? ಅಲ್ಲಿ ಯಾರೋ ಇಸ್ಪಿಟ್ ಆಡಾಕತ್ತಾರ, ಪೊಲೀಸ್ನೇ ತೆಳ್ದ್ಗಿಸ್ನೇ ಎದ್ದು ಹೊಂಟಾರ ನೋಡ್ರಿ ಅಲ್ಲಿಗೆ. ನನ್ ಗಂಜಿ ಅವರೆಲ್ಲ ಅಲ್ಲಿ ಹೋಗ್ತಾರ ನೋಡ್ರಿ ಅಲ್ಲಿಗೆ. ಕಾಣ್ತಾವ್ರ? ಕಾಣಲ್ಲ ಬಿಡಿ, ಯಾಕಂದ್ರೆ ಅಪೋಸಿಟ್ ಸನ್. ವಾಪಸ್ ಹೋಗ್ತೀನಿ ಈಗ, ಯಾಕಂದ್ರೆ ಸುಮ್ಮನೆ ನನ್ ಗಂಜಿ ಅವ್ರು ಹೋಗ್ತಾರ. ನನ್ನ ಗಂಜಿ ಹೊಂಟಾರ. ಒಂದ್ ವೇಳೆ ರಿಯಲ್ ಪೊಲೀಸ್ ಆಗಿದ್ರೆ ಹೆಂಗಿತ್ತು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಒಂದ್ ವೇಳೆ ರಿಯಲ್ ಪೊಲೀಸ್ ಆಗಿದ್ರೆ ಹೆಂಗಿತ್ತು? ಮೀಟರ್ ಬೇಕು, ಮೀಟರ್ ಮೀಟರ್. ಗಾಡಿ ಬೇರೆ ಕೈ ಕೊಡ್ತೇವೆ. ಹೆಲ್ಮೆಟ್ ಹಾಕೊಂಡ್ನಲ್ಲ, ನಿಜವಾದ ಪೊಲೀಸೇ ಮಾಡ್ಕೊಂಡ್ಬಿಟ್ಟಿದವ್ರು. ಇಲ್ಲೆಲ್ಲ ಇಸ್ಪಿಟ್ ಆಡ್ತಾರ ನೋಡಿ, ಇಸ್ಪಿಟ್. ಅಯ್ಯಪ್ಪ, ನಿಜ ಪೊಲೀಸ್ ಅನ್ಕೊಂಡ್ಬಿಟ್ಟಾರ ಗೊತ್ತವ್ರು. ಎಲ್ರು ಎದ್ದು ಹೋಗ್ತಾವ್ರ. ರಿಯಲ್ ಪೊಲೀಸ್ ಆಗಿದ್ರೆ ನಾನು ಚಿಂದಿತ್ತು. ಒಂದ್ ವೇಳೆ ನನ್ಗಿನ ರಿಯಲ್ ಪೊಲೀಸ್ ಇದ್ರೆ ನಕ್ಕನ್ ಏನ್ ಮಾಡ್ತೀರಿ? ಪೊಲೀಸ್ ಅಂತೂ ಆಗಕ್ಕಾಗ್ತಿಲ್ಲ. ಯೂಟ್ಯೂಬರ್ ಆದ್ರೂ ಆಗ್ಬೇಕಂತ ನಾನ್ ಅನ್ಕೊಂಡ್ರೆ ಅವನ ಅಜ್ಜಿ 100 ವ್ಯೂಸ್ ಬರ್ತಿಲ್ಲ ಫಸ್ಟ್ ಬಿಟ್ರೆ. ಓ ಯಾಕೋ ಯಾವಾಗ ಕ್ಯಾಮ್ರಾ ಹಾಕೊಂಡು ಆಯ್ತು, ಹೆಲ್ಮೆಟ್ ಹಾಕೊಂಡು ಯಾವಾಗ ವಿಡಿಯೋ ಮಾಡಕಂತ ಬರ್ತೀನಲ್ಲ, ಅವಾಗ ಈ ತರ ಮಾಡತ್ ನೋಡಿ. ಯಾಕೋ ಏನು ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ನನಗೆ ಗೊತ್ತಿತ್ತಂದ್ರೆ ಹೇಳ್ರಿ ನೋಡಮ್ ಸೊಲ್ಯೂಷನ್. ಈ ಜಾಗ ಅದಲ್ಲ, ಈ ಜಾಗ ಹೆಂಗದಂದ್ರ ಫುಲ್ ಡೇಂಜರ್. ಈ ಜಾಗ ಬಂದ್ಬಿಟ್ಟು ಫುಲ್ ಡೇಂಜರ್. ಈ ದಾರಿ ಯಾವುದಂದ್ರೆ ಇದು ಯಾದಗಿರಿ ಪಕ್ಕ ವರ್ಕನಳ್ಳಿ ಅಂತ ಬರುತ್ತೆ, ಗೊತ್ತಾ? ವರ್ಕನಳ್ಳಿ ಅಂದ್ರೆ ಮೈಲಾಪುರ ಪಕ್ಕ. ವರ್ಕನಳ್ಳಿ ಅಂದ್ರೆ ಅದು ಅಳಿಗೆರೆ, ಅದು ರೋಡ್ ಐತಲ್ಲ, ಅದೇ ರೋಡ್ ಇದು. ಫುಲ್ ಡೇಂಜರ್. ಇಲ್ಲಿ ಆಲ್ಮೋಸ್ಟ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಆಕ್ಸಿಡೆಂಟ್ಗಳು ಒಂದು 2-3 ಸ್ಪಾಟ್ ಔಟ್. ಅರ್ಥ ಆಯ್ತಾ? 2-3 ಸ್ಪಾಟ್ ಔಟ್ ಆಗ್ಯಾವ ಈ ಜಾಗದಾಗ. ಗಾಡಿ ಮತ್ತೆ ಅಪ್ಪ ಐತ್ಕ. ಈ ವಿಡಿಯೋದಲ್ಲಿ ಅಂಥದ್ದೇನಿಲ್ಲ. ಯಾಕಪ್ಪ ಅಂದ್ರೆ ಸುಮ್ಮನೆ ಹಂಗೆ ಒಂದು ರೈಡ್ ಹೋದ್ರೈತಂತ ಬಂದೆ. ಯಾರೇ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ, ಈ ತರ ರೋಡ್ ಇದ್ರೆ ಅದಲ್ಲ ಅವನ ಅಕ್ಕನ ಸೈಕ. ಇದರ ರೋಡ್ ಇದ್ರೆ ಬೆಂಕಿ. ಯಾಕಂದ್ರೆ ಅದು ಏನೋ ರೈಡ್ ಮಾಡಕ್ ಒಂದು ಮಜಾ ಬರುತ್ತೆ. ಆ ಥರ ರೈಡ್ ಇದ್ರೆ ಆ ಥರ ರೋಡ್ ಇದ್ರೆ ರೈಡ್ ಮಾಡಕ್ ಏನೋ ಒಂಥರ ಮಜಾ. ಏನ್ ಮಾಡೋದು? ಏನೂ ಇಲ್ಲ. ಓಹೋ ಹೋ 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 ಹೋ. ನನ್ಗನ್ಸುತ್ತೆ ನಮ್ಮ ಯಾದಗಿರಿಲಿ ಚೆನ್ನಾಗಿರೋ ರೋಡ್ ಅಂದ್ರೆ ಇದೆ. ಅಂದ್ರೆ ಇದು ಹಳ್ಳಿಗಳ ರೋಡ್ಗಳು.
ಯಾದಗಿರಿಯಲ್ಲಿ ಏನು ಮಾತಾಡೋದೇ ಬೇಡ, ಯಾವ ರೋಡು ಚೆನ್ನಾಗಿಲ್ಲ. ಅಂದರೆ ನಮ್ಮೂರಿಗೆ ಹೋಗೋ ರೋಡ್ ನೋಡ್ಬೇಕು ನೀವು, ಫುಲ್ ಖರಾಬವನ್ ಅಜ್ಜಿ. ಇದೊಂದು ರೋಡ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ಹೇಳಕ್ ಗೊತ್ತಿಲ್ಲ ನನಗೂ ಯಾವ್ಯಾವ ರೋಡ್ ಚೆನ್ನಾಗಿ ಇದೆಯೋ ಇಲ್ಲೋ, ನನಗಂತೂ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಗೊತ್ತಾ, ಅಲ್ಲಿ ಒಂದು ಕೆರೆ ಕಾಣ್ತಿದೆಯಲ್ಲ, ಆ ಕೆರೆ ಹತ್ರ ಹೋಗ್ತೀನಿ. ಯಾಕಂದ್ರೆ ದೊಡ್ಡ ಕೆರೆ ಐತೆ ಅದು ಯಾದಗಿರಿಲಿ, ಆ ಕೆರೆ ಹತ್ರ ಹೋಗ್ತೀನಿ. ದಾರಿ ನನಗೂ ಗೊತ್ತಿಲ್ಲ ಹೆಂಗೈತೆ ಹೆಂಗಿಲ್ಲ, ನೋಡ್ತೀನಿ, ಹೋದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಮತ್ತೆ ಏನಿಲ್ಲ ಹೇಳೋಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮತ್ತೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.